ಈ NCC NSS ವಿದ್ಯಾರ್ಥಿಗಳು ಆನಂತರ ಪೊಲೀಸರು ಇವರೆಲ್ಲರೂ ಸೇನೆ ಇದಿಷ್ಟು ಜನರು ಸೇರಿ ಮಾಕ್ ಡ್ರಿಲ್ 50 ವರ್ಷ ಇದೆ ಮತ್ತೆ ದೇಶಾದ್ಯಂತ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಹಾಗೆಯೇ NCC NSS ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಇವೆಲ್ಲವೂ ಕೂಡ ನೀವು ನೋಡ್ತಾ ಇರೋದು ಲೈವ್ ದೃಶ್ಯಾವಳಿಗಳು. ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಮಾಕ್ ಡ್ರಿಲ್ ನಡೀತಾ ಇರೋದರ ಲೈವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಗಳು. ಈ ಕ್ಷಣದಲ್ಲಿ ಒಂದು ವೇಳೆ ಏರ್ ಸ್ಟ್ರೈಕ್ ಆದರೆ ಅಂದ್ರೆ ವಾಯು ದಾಳಿ ಆದರೆ ಅಥವಾ ಯುದ್ಧದ ಸನ್ನಿವೇಶ ಉಂಟಾದಾಗ ಯಾವ ರೀತಿಯಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಾಗರಿಕರನ್ನ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಅನ್ನೋದರ ಮಾಕ್ ಡ್ರಿಲ್ ನಡೀತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕರು, ನಾಗರಿಕ ರಕ್ಷಣಾ ಸಿಬ್ಬಂದಿ, ಹಾಗೆಯೇ ಪೊಲೀಸ್, NCC NSS ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಲ್ಲೂ ಆಗಬೇಕು. ಅಲ್ಲಾಗಿದ್ರೆ ಏನಂದ್ರೆ ಒಂದು ಜನರಿಗೆಲ್ಲ ಗೊತ್ತಿರುತ್ತೆ ಇವಾಗ ಡೇಂಜರ್ ಟೈಮಲ್ಲಿ ಏನು ಮಾಡಬೇಕಂತ. ಒಂಥರ ಟ್ರೈನಿಂಗ್ ಥರ ಇದೆ ಸರ್. ಇದೆಲ್ಲ ಒಳ್ಳೆಯದು. ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇದೆಲ್ಲ ಒಳ್ಳೆ ಇದು ಮಾಡಿದ್ದಾರೆ ಮೋದಿಯವರು. ಆ ಥರ ಎಲ್ಲ ಮಾಡಬೇಕು. ಇವಾಗ ಇದು ಒಂದು ರೆಸಿಡೆನ್ಷಿಯಲ್ ಏರಿಯಾಸ್ ಇದೆ, ಬಸ್ ಸ್ಟ್ಯಾಂಡ್ಸ್ ಇದೆ, ಪಬ್ಲಿಕ್ ಪ್ಲೇಸಸ್ ಇದೆ. ಆ ಪಬ್ಲಿಕ್ ಪ್ಲೇಸಸ್ ಎಲ್ಲ ಮಾಡಿದರೆ ಸೊ ಒಂಥರ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಕಾನ್ಫಿಡೆಂಟ್ ಆಗಿಬಿಡ್ತೀವಲ್ಲ. ಸೊ ಇವಾಗ ನಾವು ಬರೀ ನ್ಯೂಸಲ್ಲಿ ನೋಡ್ತೀವಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ. ಇವಾಗ ಈ ಥರ ಲೈವ್ ನೋಡಿದರೆ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ. ಸರ್ ಹಂಗೆ ಮಾಡಬೇಡಿ ಸರ್.
ದೇಶದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಕಾರಣಕ್ಕಾಗಿ ದೇಶದ ಜನರ ಸುರಕ್ಷತೆಗಾಗಿ ಈಗಾಗಲೇ ಭಾರತ ಸರ್ಕಾರ ಈ ಒಂದು ವಾಯು ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಪರೇಷನ್ ಅಭ್ಯಾಸನ ಮಾಡಲಾಗ್ತಾ ಇದೆ. ನಾನು ಸದ್ಯಕ್ಕೆ KR ಮಾರ್ಕೆಟ್ನ ಪೊಲೀಸ್ ಠಾಣೆ ಮೇಲ್ಭಾಗದಲ್ಲಿರುವಂತಹ ಈ ಒಂದು ಸೈರನ್ ಬಳಿ ಇದ್ದೀನಿ. ಇದು ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿರುವಂತಹ ಸೈರನ್. ಇದು ಯಾವುದೇ ರೀತಿಯಾದಂತಹ ವಾಯು ದಾಳಿಗಳು ಏನು ನಡೆದಂತಹ ಸಂದರ್ಭದಲ್ಲಿ ಆಯಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಈ ಸೈರನ್ ಅನ್ನು ಆರಂಭ ಮಾಡ್ತಾರೆ. ಈ ಸೈರನ್ ಕೇಳ್ತಿದ್ದಂಗೆ ಜನ ಏನಿದ್ದಾರೆ ಜನರು ತಮ್ಮ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟ ಹಾಗೆ ನಾವೀಗ KR ಮಾರ್ಕೆಟ್ ಬಳಿ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ನಿತ್ಯ ಸಾವಿರಾರು ಜನ ಇಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡ್ತಾರೆ. ಇಂತಹ ಒಂದು ಜಾಗದಲ್ಲಿ ಅದು ವಾಯು ದಾಳಿ ಆದ್ರೆ ಏನು ಪ್ರಾಣಹಾನಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯಾದಂತಹ ಸೈರನ್ಗಳನ್ನ ವಾಯು ದಾಳಿ ಆಗುವಂತಹ ಸಂದರ್ಭದಲ್ಲಿ ಮೊಳಗಿಸಿದಾಗ ಅದನ್ನ ಆನ್ ಮಾಡಿದಾಗ ಜನ ಆ ಒಂದು ಸೈರನ್ ಕೇಳ್ತಿದ್ದಂಗೆ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಪರೇಷನ್ ಅಭ್ಯಾಸನ ಶುರು ಮಾಡಲಾಗಿತ್ತು. ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿರುವಂತಹ ಈ ಒಂದು ಸೈರನ್ನಲ್ಲಿ ಈ ಒಂದು ಸೈರನ್ ಆನ್ ಮಾಡಿದಾಗ ಇಲ್ಲಿರುವಂತಹ ಜನ ಎಲ್ಲರೂ ಕೂಡ ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಿರುವಂತಹ ಒಂದು ಘಟನೆ ಕೂಡ ಇವತ್ತು ನಡೀತು. ಎಲ್ಲಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಸೈರನ್ ಕೂಡ ಏನು ಫಿಕ್ಸ್ ಮಾಡಿರುವಂಥದ್ದು. ಇದು ಸರಿಸುಮಾರು 200 ಮೀಟರ್ ಸುತ್ತಳತೆಯಲ್ಲಿ ಕೂಡ ಇದರ ಸೌಂಡ್ ಕೇಳಿಸುತ್ತೆ. ಈ ಒಂದು ಸೌಂಡ್ ಬರ್ತಿದ್ದಂಗೆ ಜನ ತಮ್ಮ ಒಂದು ಮನೆಯಿಂದ ಕೆಳಗಡೆ ಹೊರಗಡೆ ಬಂದ್ಬಿಟ್ಟು ಎಲ್ಲಿ ಸುರಕ್ಷಿತ ಪ್ರದೇಶ ಅಂತ ತಮಗೆ ಅನಿಸುತ್ತೋ ಆ ಭಾಗದಲ್ಲಿ ಹೋಗ್ಬಿಟ್ಟು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಅಭ್ಯಾಸನ ಇವತ್ತು ಮಾಡಲಾಯಿತು. ಯಾಕಂದ್ರೆ ಗಡಿ ಭಾಗದಲ್ಲಿ ನಡೀತಿರುವಂತಹ ಈ ಒಂದು ಯುದ್ಧದ ಕಾರ್ಮೋಡದಿಂದ ತಪ್ಪಿಸ್ಕೊಳ್ಳೋ ಮಾಡೋದಕ್ಕೆ ಜನರಿಗೆ ಬೇಕಾದಂತಹ ಸುರಕ್ಷಿತಾ ಕ್ರಮಗಳನ್ನು ಇವತ್ತು ಒಂದು ಅಭ್ಯಾಸದ ಮೂಲಕ ಹೇಳಿಕೊಡುವಂತಹ ಕೆಲಸ ಕೂಡ ಈಗ ಮಾಡಲಾಯಿತು.